ನಮಸ್ತೆ ವೀಕ್ಷಕರೇ, ಓಂ ಗುರುದತ್ತಾತ್ರಾಯ ನಮಃ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಏನಂದರೆ ಶರೀರ ಸೌಖ್ಯ ಯೋಗ ಅಂತೇಳಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಜಾತಕದಲ್ಲಿ ನಿಮ್ಮ ಜಾತಕನ ತಗೊಳ್ಳಿ, ಓಪನ್ ಮಾಡ್ಕೊಂಡು ಇಟ್ಕೊಳ್ಳಿ, ನೀಟಾಗಿ ಹೇಳ್ತೀನಿ ನೋಡ್ರಿ. ಶರೀರ ಸೌಖ್ಯ ಯೋಗ ಅಂದರೆ ಜೀವನದಲ್ಲಿ ಫಿಸಿಕಲಿ ಆರೋಗ್ಯವಾಗಿರ್ತಕ್ಕಂಥದ್ದು, ಸುಖ ಜೀವನ ಅಂತ ಕರಿತೀವಲ್ಲ, ಉತ್ತಮವಾದ ಆರೋಗ್ಯ, ಉತ್ತಮವಾಗಿರ್ತಕ್ಕಂಥ ಜೀವನ ಮಾಡ್ತಕ್ಕಂಥದ್ದು, ಆಮೇಲೆ ಆರೋಗ್ಯನೂ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಸುಖ ಜೀವನ ಅಂತ ಕರಿತೀವಿ. ಇದಕ್ಕೇನಾಗಬೇಕಂದ್ರೆ ವೀಕ್ಷಕರೇ, ಜಾತಕನ ತೆಗೆದು ಓಪನ್ ಮಾಡಿ ಇಟ್ಕೊಳ್ಳಿ. ಲಗ್ನದಿಂದ ನಿಮ್ಮ ಲಗ್ನ ಯಾವುದಂತ ನೋಡ್ಕೊಳ್ಳಿ. ಈ ಉದಾಹರಣೆಗೆ ಮೇಷ ಲಗ್ನ ಉದಾಹರಣೆಗೆ ತಗೊಳ್ಳೋಣ. ನಿಮ್ಮ ಲಗ್ನ ಯಾವುದಿದನೋ ಅದನ್ನು ನೋಡ್ಕೊಳ್ಳಿ. ಲಗ್ನಾಧಿಪತಿಯು ಮತ್ತು ದಶಮಾಧಿಪತಿಯು ಮೀನ್ಸ್ ಲಗ್ನಾಧಿಪತಿ, ಉದಾಹರಣೆಗೆ ಮೇಷ ಲಗ್ನಕ್ಕೆ ಲಗ್ನಾಧಿಪತಿ ಕುಜನಾಗ್ತಾನೆ. ಅಲ್ಲಿಂದ 10ನೇ ಮನೆ ಎಣಿಸ್ಕೊಂಬಂದ್ರೆ ಮಕರ ರಾಶಿ ಆಗುತ್ತೆ. ಅದಕ್ಕೆ ಅಧಿಪತಿ ದಶಮಾಧಿಪತಿ ಶನಿ ಆಗ್ತಾನೆ. ಲಗ್ನಾಧಿಪತಿಯು ಮತ್ತು ದಶಮಾಧಿಪತಿಯು ಕರ್ಮ ಫಲದಾತ, ಕರ್ಮಕಾರಕ, ಅಂದರೆ 10ನೇ ಮನೆ ಕರ್ಮಸ್ಥಾನ. ಕಾಲಪುರುಷ ಜಾತಕ ಕುಂಡಲಿಯ ಪ್ರಕಾರ 10ನೇ ಮನೆ ಕರ್ಮಸ್ಥಾನ ಅಂತ ಕರಿತೀವಿ. ಲಗ್ನ ಮತ್ತು ದಶಮಾಧಿಪತಿಯು ಪಂಚಮ ಸ್ಥಾನದಲ್ಲಿದ್ದರೆ, ಅಂದರೆ ಯಾವ ರೀತಿ ಅಂದರೆ ಪಂಚಮ ಸ್ಥಾನದಲ್ಲಿದ್ದರೆ 5ನೇ ಮನೆಯಲ್ಲಿ ಬಂದು ಕೂತಿರಬೇಕು. ಮೀನ್ಸ್ ಸಿಂಹರಾಶಿಲಿ ಪಂಚಮ ಸ್ಥಾನದಲ್ಲಿದ್ದರೆ, ಅದರ ಜೊತೆಗೆ ಶುಭ ಗ್ರಹಗಳ ದೃಷ್ಟಿಯನ್ನು ಹೊಂದಿದ್ದರೆ ಅಥವಾ ಶುಭ ಗ್ರಹಗಳ ಸಂಬಂಧಿತನಾಗಿದ್ದರೆ, ಅಂದರೆ ಈ ಕುಜ ಶನಿ ಬಂದು ಕೂಡ್ತಾರೆ ಪಂಚಮ ಸ್ಥಾನದಲ್ಲಿ, ಗುರು ಇದ್ದಾರೆ ಅಥವಾ ಶುಕ್ರನಿದ್ದಾರೆ ಅಥವಾ ಚಂದ್ರನಿದ್ದಾರೆ, ಜೊತೆಗಿದ್ದರೂ ಆಯಿತು, ಅಥವಾ ಗುರು ಶುಕ್ರ ಚಂದ್ರ ಶುಭ ಗ್ರಹಗಳ ದೃಷ್ಟಿ ಬೀರಿದ್ದರೂ ಕೂಡ ಶರೀರ ಸೌಖ್ಯ ಯೋಗ ಆಗ್ತಕ್ಕಂಥದ್ದು ವೀಕ್ಷಕರೇ. ಮೀನ್ಸ್ ತುಂಬ ಉತ್ತಮವಾದ ಆರೋಗ್ಯ ಇರತಕ್ಕಂಥದ್ದು, ಆನಂತರ ತುಂಬ ಸಂಪತ್ತು, ಮನೆ ಕಡೆ ಸಂಪತ್ತನ್ನು ಉಳ್ತಕ್ಕಂಥದ್ದು, ಆನಂತರ ಸುಖ ಭೋಗಿಗಳಾಗಿರ್ತಾರೆ. ಭೋಜನ ವಿಚಾರದಲ್ಲಿ ಭಾಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು, ಉತ್ತಮವಾದ ಆಹಾರ ಕೂಡ ಅವರಿಗೆ ಸಮಯಕ್ಕನುಸಾರವಾಗಿ ಸಿಗ್ತಾ ಹೋಗ್ತಕ್ಕಂಥದ್ದು ವೀಕ್ಷಕರೇ. ಪಂಚಮದಲ್ಲಿ ಲಗ್ನಾಧಿಪತಿಯು ಮತ್ತು ದಶಮಾಧಿಪತಿಯು ಬಂದು ಕೂತು ಶುಭ ಗ್ರಹಗಳ ದೃಷ್ಟಿ ಹೊಂದಿದ್ದಾರೆ. ಇನ್ನೊಂದು ರೀತಿಯಲ್ಲೂ ಬರ್ತದೆ ವೀಕ್ಷಕರೇ, ಇನ್ನೊಂದು ರೀತಿಯಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಯಾವ ರೀತಿ ಅಂದರೆ ಜ್ಞಾನಕಾರಕ ಗುರು ಮತ್ತು ಕಳತ್ರಕಾರಕನಾಗಿರ್ತಕ್ಕಂಥ ಶುಕ್ರರು, ಎರಡೂ ಗ್ರಹಗಳು ಕೇಂದ್ರ ತ್ರಿಕೋಣಗಳಲ್ಲಿ ಅಂದರೆ ಲಗ್ನದಿಂದ ಲಗ್ನ ಸೇರಿಸ್ಕೊಂಡು, ಲಗ್ನ 1, 4, 7, 10 ಕೇಂದ್ರ ಸ್ಥಾನ, ತ್ರಿಕೋನ ಅಂದರೆ 5, 9 159, 1ನೇ ಮನೆ 5ನೇ ಮನೆ 9ನೇ ಮನೆ. ಕೇಂದ್ರ ತ್ರಿಕೋನಗಳಲ್ಲಿ ಗುರು ಮತ್ತು ಶುಕ್ರರು, ಧನಕಾರಕನೋದು ಜ್ಞಾನಕಾರಕನೋದು ಗುರು, ಶುಕ್ರ ಕಳತ್ರಕಾರಕನೋದು, ದುಡ್ಡಿಗೂ ಕೂಡ ಕಾರಕನಾಗ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಗೆ. ಇವರಿಬ್ಬರು ಎರಡೂ ಗ್ರಹಗಳು ಕೇಂದ್ರ ತ್ರಿಕೋನ ಸ್ಥಾನಗಳಲ್ಲಿ ಬಂದು ಕೂತು ಲಗ್ನಾಧಿಪತಿ ಸಂಬಂಧಿತನಾಗಿರಬೇಕು. ಜಾತಕನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಲಗ್ನಾಧಿಪತಿಯ ಸಂಬಂಧಿತನಾಗಿರಬೇಕು. ಈ ರೀತಿಯಾಗಿ ಜಾತಕ ಇತ್ತು ಅಂದರೆ ಇವ್ರದ್ದು ಕೂಡ ವಿಶೇಷವಾಗಿರ್ತಕ್ಕಂಥ ಸುಖಭೋಗದ ಜೀವನ ಮತ್ತು ಶರೀರ ಸೌಖ್ಯ ಯೋಗ ಆಗ್ತಕ್ಕಂಥದ್ದು ವೀಕ್ಷಕರೇ. ನಿಮ್ಮ ಜಾತಕನ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.